ಸಿದ್ದರಾಮಯ್ಯನವರ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲಾನು ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಹಾಗೆ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಸಿಗುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ ಒಳ್ಳೆಯ ಒಂದು ಮೆಸೇಜ್. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಹತಾಶೆ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಡ 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 ಹೋಮ ಗೀಮ್ ಎಲ್ಲ ಡ ಮಾತಾಡ್ತಾರೆ. ದರ್ಗಾದಾಗ ಹೋಗ್ಯೋದು, ನಾ ದರ್ಗಾದಾಗೆ ನಮ್ಮ ಒಳಗೇನು ಅದಾರಲ್ಲ ಅವ್ರು ಒಂದು ಸಾಬು ಮುಖ್ಯಮಂತ್ರಿ ತುಮ್ನೆ ಅವ್ರ ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿದೆ. ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದ್ರೆ ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟಿತ್ತು ಗೊತ್ತಿಲ್ಲ. ಅದ್ರ ಅಧ್ಯಕ್ಷನ ನಾಪತ್ತಾಗಿದ್ರಲ್ರಿ. ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜಯೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನ್ ಟಿಪಿ ಹೆಂಗ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರ ಓಡಾಡಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದ್ರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹ್ಯಾಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ಕೇಳ್ಕೊತ ಇವ ಅಡ್ಡಾಡ್ತಾನೆ. ಸಿದ್ದರಾಮಯ್ಯನವರ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲಾನು ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಹಾಗೆ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಸಿಗುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ ಒಳ್ಳೆಯ ಒಂದು ಮೆಸೇಜ್. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಹತಾಶೆ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಡ 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 ಹೋಮ ಗೀಮ್ ಎಲ್ಲ ಡ ಮಾತಾಡ್ತಾರೆ. ದರ್ಗಾದಾಗ ಹೋಗ್ಯೋದು, ನಾ ದರ್ಗಾದಾಗೆ ನಮ್ಮ ಒಳಗೇನು ಅದಾರಲ್ಲ ಅವ್ರು ಒಂದು ಸಾಬು ಮುಖ್ಯಮಂತ್ರಿ ತುಮ್ನೆ ಅವ್ರ ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿದೆ. ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದ್ರೆ ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟಿತ್ತು ಗೊತ್ತಿಲ್ಲ. ಅದ್ರ ಅಧ್ಯಕ್ಷನ ನಾಪತ್ತಾಗಿದ್ರಲ್ರಿ. ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜಯೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನ್ ಟಿಪಿ ಹೆಂಗ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರ ಓಡಾಡಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದ್ರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು,
ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಸೈಕಲ್ ಕೊಟ್ಟಾರ ಕುದುರೆ ಕೊಟ್ಟಾರ ತಿಳ್ಕೊತ ಇವಾಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.